ಕೇಸಲ್ಲಿ ಒಂದೇ ಒಂದು ಸುಳಿವು ಸಿಗಲಿಲ್ಲ ಅಂತಂದರೆ ಅನುಮಾನಗಳು ಬಹಳ ಮೂಡುತ್ತೆ. ಅದೇ ಎಸ್ಪೆಷಲಿ ಏನಾಗುತ್ತೆ, ನಾವುಗಳೇ ಹೇಗೆ ಅವ್ರ ಮೇಲೆ ಅನುಮಾನ ಪಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಅಲ್ಲಿರ್ತಕ್ಕಂಥ ಇಮಿಗ್ರೇಷನ್ ಅವರಲ್ಲಿ, ಕಸ್ಟಮ್ಸ್ ಅವರೇ ಆಗಲಿ, ಯಾಕಂದ್ರೆ ನಾವೇ ಹಿಡಿಬೋದಲ್ಲ. ಯಾಕೆ ಪ್ರತಿ ಸಾರಿ ಬಂದು DRI ಅವರೇ ಯಾಕೆ ಹಿಡಿತಾರೆ? ನಾವ್ಯಾಕೆ ಹಿಡಿಲ್ಲ? ಕಸ್ಟಮ್ಸ್ ಅವ್ರು ಹಿಡಿತಾರೆ, ಹಿಡಿದಿಲ್ಲ ಅಂತ ಅನ್ನೋಂಗಿಲ್ಲ. ಸ್ಕ್ಯಾನ್ ಮಾಡಿದ ತಕ್ಷಣವೇ ಕಸ್ಟಮ್ಸ್ ಇಮಿಡಿಯೇಟಾಗಿ ಒಳಗಡೆ ಕಾಂಟ್ರಾಬೆಂಡ್ ಇತ್ತು ಮತ್ತು ಬೇರೆ ಏನಿತ್ತು ಹಿಡಿದು ಎಲ್ಲ ಪಕ್ಕಕ್ಕೆ ತೊಗೊಂಡೋಗಿ ನಿಲ್ಸ್ಕೊಳ್ತಾರೆ. ಆಗ ಪೆನಾಲ್ಟಿಗಳಾಕಿ, ಯೂಜ್ ಪೆನಾಲ್ಟಿಗಳಾಕಿ ಅವ್ರು ಕೆಲಸ ಮಾಡ್ತಾನೆ ಇರ್ತಾರೆ ರೆಗ್ಯುಲರಾಗಿ. ಯಾಕೆಂತಂದರೆ ಕೆಲವು ಜನ ಅಲ್ಲಿಂದ ತೊಗೊಬಂದ್ಬಿಡ್ತಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ ಇಲ್ಲಿ ಇಂಡಿಯಾದಲ್ಲಿ ಏನು ಅದರ ರೇಟು ಏನು ಎಷ್ಟಿದೆ ವ್ಯತ್ಯಾಸ ಅಂತ. ಇಲ್ಲಿ ಅದನ್ನ ಹಿಡಿದು ನಿಲ್ಲಿಸಿ ಅದಕ್ಕೆ ಪೆನಾಲ್ಟಿಗಳಾಗ್ತಕ್ಕಂಥದ್ದು ತುಂಬ ದೊಡ್ಡ ತುಂಬಿ ಇಟ್ಕೊಂಡಿರೋ ದೊಡ್ಡ ರ್ಯಾಕೆ ಇದೆ. ಸಾಮಾನುಗಳ ತೊಗೊಂಡೋಗಿ ಇವರೆಲ್ಲ ಜೋಡಿಸ್ಕೊಳ್ಳುವಂಥದ್ದು, ಬಂದು ಕಟ್ಬಿಟ್ಟು ತೊಗೊಂಡೋಗಿ ನೀವು ಇದನ್ನೆಲ್ಲ ಟ್ಯಾಕ್ಸಸ್ ಅಂದ್ಬಿಟ್ಟು ಅಂತ. ಅದು ಈ ಕಸ್ಟಮ್ಸ್ ಅವರು ರೆಗ್ಯುಲರಾಗಿ ಮಾಡ್ತಾ ಇರ್ತಾರೆ. ಕಸ್ಟಮ್ಸ್ ಅವ್ರಿಗೆ ಇದು ಗೊತ್ತಾಗಲ್ವಾ? ಇದು ಇಲ್ಲಿ ಬರ್ತಕ್ಕಂಥ ಬಾಡಿನಲ್ಲಿ ಬರ್ತಕ್ಕಂಥದ್ದು ಬರೀ ಗಾಡಿನಲ್ಲಿ ಬರ್ತಕ್ಕಂಥ ಮತ್ತು ಸೂಟ್ ಕೇಸ್ಗಳಲ್ಲಿ ಬರ್ತಕ್ಕಂಥದ್ದು ಬೇರೆ, ಬಟ್ ಬಾಡಿನಲ್ಲಿ ಕ್ಯಾರಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಅಲ್ಲಿ ಎಲ್ಲ ಫುಲ್ ಬಿಡಿ, ಅದು ಬೇರೆ ವಿಚಾರ. ಬಟ್ ಇಲ್ಲಿ ಇಷ್ಟಿಷ್ಟು ಕ್ಯಾರಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಾಡಿನಲ್ಲಿ ಮತ್ತು ಇದರಲ್ಲಿ ಅಂತ ಅನ್ನುವಂಥದ್ದಕ್ಕೆ ಸ್ಪೆಸಿಫಿಕ್ ಮಾಹಿತಿ ಬಂದರೆ ಮಾತ್ರ ಮಾಡ್ತೀವಿ ಅಂತ ಹೇಳಿದ್ರು DRI ಕೆಲಸನೇ ಪ್ರತಿ 100% ಇನ್ಫಾರ್ಮೇಷನ್ ಬಂದರೆ ಮಾತ್ರನೇ ಮಾಡೋದು. ಯಾವುದೇ ಕಾಂಟ್ರಾಬೆಂಡೇ ಆಗಲಿ, NDPS ಆಗಲಿ, ಯಾವುದೇ ವಸ್ತುಗಳು ಗೋಲ್ಡೇ ಆಗಲಿ, ಆಮೇಲೆ ಕೌಂಟರ್ಫಿಟ್ ಕರೆನ್ಸಿನೇ ಆಗಲಿ, ಆಮೇಲೆ ಫೈಆಮ್ಸೇ ಆಗಲಿ, ಇವೆಲ್ಲ ಅವ್ರಿಗೆ ಪಕ್ಕಾ ಇನ್ಫಾರ್ಮೇಷನ್ಗಳು ಬಂದರೆ ನಾವು ಕೈ ಹಾಕುವಂಥದ್ದು. ಹಾಗೆ ಹಾಕೋದಿಲ್ಲ, ಬಂದು ಸುಮ್ಮನೆ ಹಿಡಿದು ಬಿಡೋದು, ಅವ್ರ ಕಡೆಯಿಂದ ಆಭಾಸ ಆಗೋದು, ನಥಿಂಗ್. ಯಾವ ಕಾರಣಕ್ಕೂ ಅದು ಮಾಡೋದೇ ಇಲ್ಲ. ಅವ್ರು ಹಿಡಿದಾದ್ಮೇಲೆ 100% ಇನ್ಫಾರ್ಮೇಷನ್ ಬಂದಂಗೆ. ನಾವು ರಸ್ತೆಯಲ್ಲಿ ನಿಂತ್ಕೊಂಡು ಯಾರೋ ಒಂದು 20 ಜನ ಹುಡುಕ್ಬಿಟ್ಟು ಏನೂ ಸಿಕ್ಕಲಿಲ್ಲ, ನಥಿಂಗ್ ಡೂಯಿಂಗ್. ಅದನ್ನೇ ಇವರು ಹೇಳಿದ್ದು ಪ್ರಭು ಅವರು ಕಸ್ಟಮ್ಸಲ್ಲಿ. ಹಾಗೆ ಮಾಡೋಕ್ಕಾಗೋದಿಲ್ಲ. ನಾವು ಜಗಳ ಕಾಯ್ದು ಬಿಡ್ತಾರೆ, ನಾವೇನು ಕಳ್ರ, ಏನು ನಮ್ದೆಲ್ಲ ನಾವು ನಮ್ದಿದು ಭಾಳ. ಅಲ್ಲಿ ನೀವು ಸಿಕ್ಕಾಪಟ್ಟೆ ಒಂದು ಇದು ನಡೀತಾ ಇರ್ತದೆ, ಒಂಥರ ಮಿನಿ ವಾರ್ ಥರ ಎವ್ರಿ ಡೇ ಅಲ್ಲಿ, ಪ್ರತಿ ದಿವಸ ಅಲ್ಲಿ. ಅಂದರೆ ನಾವು ತಗೋಬೇಕು, ಅವರು ಆಗಲ್ಲ ನೀವು ಕಟ್ಟಬೇಕು ಅಂತೇಳಿ ಅಂತ ಅದಕ್ಕೊಂದು ಇನ್ಫ್ಲೂಯೆನ್ಸ್ಗಳು. ಅದಕ್ಕೆ ಕೆಲವು ಜನ ಅಲ್ಲಿ ಹೋಗೋಕ್ಕೆ ಇದೇ ಹೊಡಿತಾರೆ. ಪ್ರತಿ ದಿವಸ ಟೆನ್ಷನ್ನು, ಅವ್ರ ಫೋನ್ ಇವ್ರ ಫೋನ್, ಭಾಳ ಕಷ್ಟ ಕೆಲಸ ಅಲ್ಲಿ. ಅದ್ರ ಮಧ್ಯೆ ಇಮಿಗ್ರೇಷನ್ ಇರ್ತದೆ, ಇಮಿಗ್ರೇಷನ್ ಎಲ್ಲ ನಮ್ಮವ್ರು ಕೂತ್ಕೊಂಡಿರ್ತಾರೆ. ಯಾಕೆಂದರೆ ಫಾರಿನ್ ಹೊರದೇಶಕ್ಕೆ ಹೋಗ್ಬೇಕಾದ್ರೂ ಬರಬೇಕಾದ್ರೆ ಎಲ್ಲ ನಡೀತಕ್ಕಂಥದ್ದು ಎಲ್ಲ ಅದು ಪೂರ್ತಿ ಇಮಿಗ್ರೇಷನ್ಸ್ ನಡೀತಾ ಇರ್ತದೆ. ಇಮಿಗ್ರೇಷನ್ ಕ್ಲಿಯರ್ ಆದ ತಕ್ಷಣ ಇಮಿಗ್ರೇಷನಲ್ಲಿ ಬರುವಾಗ ಇಮಿಗ್ರೇಷನ್ ಮಾತ್ರ ನೋಡ್ತಾರೆ, ದಾಖಲಾತಿಗಳನ್ನ, ಬೇರೆ ಏನೂ ನೋಡಲ್ಲ. ಅದಾದಮೇಲೆ ಮೆಟಲ್ ಡಿಟೆಕ್ಟರ್ ಪಾಸಾಗಿ ಬರ್ತಕ್ಕಂಥ ಸಮಯದಲ್ಲಿ ಬಹಳ ಅತ್ಯಂತ ಜಾಗೃತಿಯಿಂದ ನೋಡ್ಕೋಬೇಕು. ಅದೊಂದು ಆಯ್ತು, ಹೋಗಿ ಮಾತಾಡ್ತೀನಿ ಪ್ರಭು ಅವ್ರ ಹತ್ರ, ಕೇಳ್ತೀನಿ ಒಂದು ಚಿಕ್ಕ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.